ಕಾಪು ಮಲ್ಲಾರು ಶ್ರೀ ಕೋಟೆ ಹೊಸಮಾರುಗುಡಿ ದೇವಸ್ಥಾನದ ಕಾಲಾವಧಿ ರಾಶಿ ಮಾರಿ ಪೂಜೆಯು ನಿನ್ನೆ 14/4/2026 ಮಂಗಳವಾರದಿಂದ ಇಂದು ಬುಧವಾರ ಸಂಜೆ ತನಕ ಜರುಗುತ್ತಲಿದೆ. ಇಲ್ಲಿ ಮಾರಿಯಮ್ಮ ದೇವಿಯು ಕೆಳದಿ ಅರಸರ ಕಾಲದಲ್ಲಿ ಇಲ್ಲಿ ಹತ್ತಿರದಲ್ಲಿ ಕೋಟೆಯಲ್ಲಿ ಬಂದು ನೆಲೆಯಾಗಿ ನಿಂತು ಇಲ್ಲಿ ನಮ್ಮ ಸಮಾಜದ ಅನ್ಯ ಸಮಾಜದವರು ಆರಾಧಿಸಿಕೊಂಡು ಬಂದಂತ ದೇವಿ ಇದು. ಕೆಳದಿ ಅರಸರ ಕಾಲದಲ್ಲಿ ಬಂದಂತ ನಾವು ಸೈನಿಕರು ಎಲ್ಲಿ ಕೋಟೆ ಇದೆಯೋ ಅಲ್ಲಲ್ಲಿ ದೇವಿಯ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ದೇವಿಯ ಆರಾಧನೆ ಮಾಡಿಕೊಳ್ತೇವೆ. ಇಲ್ಲಿ ಪ್ರತಿ ವರ್ಷವೂ ಕಾಲಾವಧಿ ಮಾರುಪೂಜೆ ಬಹಳ ವಿಜೃಂಭಣೆಯಿಂದ ನಡೀತದೆ. ಆದರೆ ಇಲ್ಲಿ ಏನು ಆದಾಯ ಇಲ್ಲ. ಆದರೆ ಈಗೀಗ ಹೊರಗಿನ ಭಕ್ತರು ಇಲ್ಲಿ ಒಂದು ಆದಿ ಸ್ಥಳ ಉಂಟು, ಅದನ್ನು ನೋಡ್ಬೇಕಂತ ಬಂದು ಹೆಚ್ಚಿನ ಜನಸಂಖ್ಯೆ ಬರ್ತದೆ. ಮಂಗಳವಾರ ದಿವಸ ಸಂಜೆ ಅನ್ನದಾನ ಉಂಟು. ಮತ್ತೆ ಬುಧವಾರ ದೇವಿಗೆ ಬಲಿ ಕೊಟ್ಟಂತ ಆಡು, ಕುರಿ, ಕೋಳಿ ಇವುಗಳ ಪ್ರಸಾದ ರೂಪದ ಅನ್ನಸಂತರ್ಪಣೆಯು ಬುಧವಾರ ಮಧ್ಯಾಹ್ನ ನಡೀತದೆ. ಇದಾದ ನಂತರ ಸಂಜೆ 3:30-4 ಗಂಟೆಗೆ ದೇವ ದರ್ಶನ ಆಗಿ ದೇವರ ದರ್ಶನ ನಡೀತದೆ. ಹಾಗಾಗಿ ಈ ಕ್ಷೇತ್ರವು ಇಲ್ಲಿ ಬಂದು ಯಾರು ಅಂಗಲಾಚಿ ಬೇಡ್ತಾರೋ ಅವರ ಇಷ್ಟಾರ್ಥ ನೆರವೇರುವುದು ಖಂಡಿತ. ಯಾಕಂದ್ರೆ ಇದು ಅತ್ಯಂತ ಪುಣ್ಯ ಭೂಮಿ. ದೇವಿ ನಡೆದಾಡ್ತಿದ್ದ ಜಾಗ ಇದು. ಅಮ್ಮನ ಹೂತೋಟ ಅಂದ್ರೆ ಕಾಪು ರಾಣ್ಯಕೇರಿ, ಮಲ್ಲಾರು ರಾಣ್ಯಕೇರಿಯಲ್ಲಿ ದೇವರು ನಾವು ಎನಿಸಿದಾಗ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿದಾಗ ನಮಗೆ ಸಿಗಲಬಹುದು. ಆದ್ರೆ ಬಂದಂತ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುವುದು ಸತ್ಯ.